ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ನೀರ್ಗೇನಾಯ್ತು? ಕರೆಂಟು ಹೋಯ್ತು. ಹೊತ್ತು ಗೊತ್ತು ಒಂದೂ ಇಲ್ಲ ಇದಕ್ಕೆ. ರೀ, ಕರೆಂಟು ಹೋಯ್ತು, ನೀರು ಬರ್ತಿಲ್ಲ. ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಪ್ರಭಾ, ಪಕ್ಕದ ಮನೆಯಲ್ಲಿ ಕರೆಂಟ್ ಇದೆ, ನಮ್ಮನೇಲಿ ಮಾತ್ರ ಕರೆಂಟು ನೀರು ಇಲ್ಲ. ಹೌದಾ? ಕರೆಂಟ್ ಆಫೀಸ್ಗಾದ್ರೂ ಫೋನ್ ಮಾಡಿ. ನಮಸ್ಕಾರ, ನಾನು ದೇವಸ್ಥಾನದ ಪ್ರಧಾನ ಅರ್ಚಕರು ವಿಶ್ವನಾಥ್ ಮಾತಾಡ್ತಿರೋದು. ನೋಡಿ, ನಮ್ಮನೆ ಸುತ್ತಮುತ್ತ ಎಲ್ಲ ಮನೆಗಳಲ್ಲೂ ಕರೆಂಟ್ ಇದೆ, ನಮ್ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಸರ್, ಕರೆಂಟ್ ಬಿಲ್ ಕಟ್ಟಿಲ್ಲ. ಅದ್ಯಾಕೆ ಸಾಧ್ಯ? ಮೊನ್ನೆ ತಾನೇ ನಾನು ಬಿಲ್ ಕಟ್ ಬಂದಿದ್ದೀನಲ್ಲ. ಹಲೋ ಹಲೋ, ಅದ್ಯಾಕೆ ಸಾಧ್ಯ? ನಾನು ಮೊನ್ನೆ ಅಷ್ಟೇ ಕರೆಂಟ್ ಬಿಲ್ ಕಟ್ ಬಂದಿದ್ದೀನಲ್ಲ. ಅರ್ಚಕ್ರೇ, ಅರ್ಚಕ್ರೇ, ಕಾರ್ಯದರ್ಶಿಗಳೇ, ಇದೇ ನೀವು ಇಷ್ಟೊತ್ತಿನಲ್ಲಿ? ನಮಸ್ತೆ. ಏನು ನೀವು ಇಷ್ಟೊತ್ತಿನಲ್ಲಿ ಇಲ್ಲಿ? ಏನು ಸಮಾಚಾರ? ಅರ್ಚಕ್ರೇ, ನಿಮ್ಗೊಂದು ಗೊತ್ತಾ? ಈ ಮನೆ ದೇವಸ್ಥಾನ ಅರ್ಚಕರಿಗೆ ತಲಾಂತರದಿಂದ ಕೊಟ್ಕೊ ಬಂದಿದ್ವಿ. ಈಗ ಇದನ್ನ ಕೆಡವೆ ಹಾಕಿ ಇದೇ ಜಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಆಜ್ಞೆ ಆಗಿದೆ. ಅಲ್ಲ, ಆಜ್ಞೆ ಹೊರಡಿಸಿರೋದು ಯಾರು? ಕಮಿಟಿ, ದೇವಸ್ಥಾನದ ಕಮಿಟಿ ಅರ್ಚಕರೇ. ಅಲ್ಲ, ನೀವೇನು ಹೇಳಿ, ಈ ಆಸ್ತಿ ದೇವಸ್ಥಾನದ್ದು. ನಾಳೆ ಒಳಗಡೆ ನೀವು ಈ ಮನೆನ ಖಾಲಿ ಮಾಡಿಕೊಡ್ತಾ ಇದ್ದೀರಾ ಅರ್ಚಕ್ರೆ, ಅಷ್ಟೇ. ಹಾಗಲ್ಲ, ಇದ್ದಕ್ಕಿದ್ದಾಗೆ ನಿಂತಾಗೆ ಮನೆ ಖಾಲಿ ಮಾಡಿ ಅಂತಂದ್ರೆ ನಾವು ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ಲ. ಯಾಕೆಂದ್ರೆ ನೀರು ನಿಲ್ಲಿಸಿದ್ದಾರೆ. ಜೀವನನೇ ಕತ್ಲಾಗಿದೆ. ಯಾಕೆಂದ್ರೆ ಕರೆಂಟ್ ತೆಗ್ದಿದೆ. ನಾಳೆ ಬೆಳಗಾದ್ರೆ ತಲೆ ಮೇಲಿನ ಸೂರೂ ಇರಲ್ಲ. ಯಾಕಂದ್ರೆ ಮನೆ ಕೆಡಿಸ್ತಿದ್ದಾರೆ. ಪಾಪ ಪಾಪ ಅರ್ಚಕ್ರೆ ನೀವು. ಆದ್ರೆ ಇದಕ್ಕೆಲ್ಲ ಪರಿಹಾರನೂ ಇದೆ. ನಿಮ್ಮ ದುರ್ಗಾಪುರಕ್ಕೆ ಬರಬೇಕು. ನೋಡಿ, ಯೋಚನೆ ಮಾಡಿ ಆದಷ್ಟು ಬೇಗ ಅವಳನ್ನ ಇಲ್ಲಿ ಕರೆಸ್ಬಿಡಿ. ಇಲ್ಲೇ ಇರ್ಬೇಕಲ್ಲ. ಆಹಾ, ಸಿಕ್ತು. ಇದನ್ನ ನೋಡಿ ಆ ಪಿಳ್ಳೆ ಅವ್ರ ಅಪ್ಪನ ಹತ್ರ ಅದು ಹೇಗೆ ಖುಷಿಯಾಗಿರ್ತಾಳೆ ಅಂತ ನಾನು ನೋಡ್ತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.